ನನ್ನ ಹೆತ್ತವರನ್ನು ಸ್ಮರಿಸಿಕೊಳ್ಳುತ್ತಾ, ಎಲ್ಲ ಅಧ್ಯಾಪಕರಿಗೆ ವಂದಿಸುತ್ತಾ, ಪೂರ್ವ ಸೂರಿಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ, ವೇದಿಕೆಯ ಮೇಲೆ ಇರುವ ಪ್ರಾಜ್ಞರಿಗೆ ಪೊಡಮಡುತ್ತಾ, ಸಭಾಸದರಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರನ್ನ ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಡಾಕ್ಟರ್ ವೀಣಾ ಎನ್ ಸುಳ್ಯ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮನುಷ್ಯ ತನ್ನನ್ನು ತಾನು ಬುದ್ಧಿವಂತ ಮಾನವ, ಹೋಮೋಸೆಪಿಯನ್ಸ್ ಅಂತ ಕರೆದುಕೊಂಡಿದ್ದಾನೆ. ಯಾಕೆ ಇವನು ಬುದ್ಧಿವಂತ ಮಾನವ ಅಂತ ತನ್ನನ್ನು ತಾನು ಕರೆಕೊಂಡ ಅನ್ನೋದನ್ನು ಯೋಚನೆ ಮಾಡ್ತಾ ಹೋದರೆ 3 ಉತ್ತರಗಳು ಸಿಗುತ್ತೆ. ಮೊದಲನೆಯದು ಪ್ರಶ್ನಿಸುವ ಗುಣ. ಪ್ರಶ್ನೆಗಳು 2 ಸ್ವರೂಪದ್ದು. ಒಂದು ತನ್ನ ಬಗ್ಗೆ, ಇನ್ನೊಂದು ತನ್ನ ಸುತ್ತಮುತ್ತಲು ಇರುವಂಥ ಜಗತ್ತಿನ ಬಗ್ಗೆ. ಸೂರ್ಯ ಯಾಕೆ ಪೂರ್ವದಲ್ಲಿ ಹುಟ್ಟುತ್ತಾನೆ? ಮಳೆ ಯಾಕೆ ಬರುತ್ತೆ? ಗಾಳಿ ಯಾಕೆ ಬೀಸುತ್ತೆ? ಹೀಗೆ ಸುತ್ತಮುತ್ತಲ ಪ್ರಕೃತಿಯಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಕುರಿತು ತನ್ನದೇ ಆದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ, ಆ ಪ್ರಶ್ನೆಗಳಿಗೆ ಉತ್ತರವನ್ನೂ ತಾನೇ ಕಂಡುಕೊಳ್ತಾ ಹೊಸ ಹೊಸ ವಿಚಾರಗಳನ್ನು ತಿಳಿಯುವ ಪ್ರಯತ್ನ ಮಾಡ್ದ. ನಾನು ಯಾರು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ನನ್ನ ಬದುಕಿನ ಉದ್ದೇಶವೇನು? ಸತ್ತ ಮೇಲೆ ಎಲ್ಲಿ ಹೋಗುತ್ತೇನೆ? ನನ್ನನ್ನು ಕರೆತಂದವರು ಯಾರು? ನಿಯಂತ್ರಿಸುವವರು ಯಾರು? ದೇವರು ಅನ್ನೋನು ಒಬ್ಬ ಇದ್ದಾನ? ಎಲ್ಲಿದ್ದಾನೆ? ಹೇಗಿದ್ದಾನೆ? ಯಾಕೆ ಇದ್ದಾನೆ? ಆಂತರಿಕ ಪ್ರಶ್ನೆಗಳು. ಎರಡನೆಯ ಗುಣ ಅನ್ವೇಷಣಾ ಮನೋಭಾವ. ನಿಂತ ಕಡೆ ನಿಲ್ಲುವ ಬುದ್ಧಿ ಮನುಷ್ಯನಿಗೆ ಇಲ್ಲ. ಹುಡುಕೋದು ಹುಡುಕೋದು ಹುಡುಕೋದು. 1 ವರ್ಷ ದಾಟ್ತಾ ಇದ್ದ ಹಾಗೆ ಮಗು ಮನೆಯ ಪರಧಿಯನ್ನು ದಾಟಿ, ಹೊಸಲನ್ನು ದಾಟಿ ಹೊರಗೆ ಹೆಜ್ಜೆ ಇಡುತ್ತೆ. ಏನಿದೆ ಹೊರಗೆ ನೋಡೋಣ, ಅದು ಹುಟ್ಟು ಗುಣ. ಆ ಒಂದು ಕಾರಣದಿಂದ ಮನುಷ್ಯ ಇವತ್ತು ನಮ್ಮ ಭೂಮಿಯ ಎಲ್ಲ ಮೂಲೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾನೆ, ಅಲ್ಲಿ ವಾಸಿಸ್ತಾ ಇದ್ದಾನೆ. ಇದು ಅನ್ವೇಷಣಾ ಮನೋಭಾವ. ಮೂರನೆಯದು ತಾನು ಕಂಡ ಸತ್ಯಗಳನ್ನು, ತನ್ನ ಅನುಭವಗಳನ್ನು ದಾಖಲಿಸುವ ಗುಣ. ಜಗತ್ತಿನ ಯಾವುದೇ ಯಾವುದೇ ಜೀವಿಯಲ್ಲಿ ಈ ಲಕ್ಷಣ ಇಲ್ಲ, ಮನುಷ್ಯನಲ್ಲಿ ಉಂಟು. ತನ್ನ ಅನುಭವಗಳನ್ನು ದಾಖಲಿಸಬೇಕು, ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು. ಅವರು ಕಷ್ಟವನ್ನು ಪಡಬಾರದು, ನನ್ನ ಅನುಭವಗಳಿಂದ ಅವರ ಬದುಕು ಸುಲಭವಾಗಿ, ಸರಳವಾಗಿ, ಸರಾಗವಾಗಿ ನಡೆಯಲಿ ಎನ್ನುವ ಇಚ್ಛೆ. ತನ್ನ ಅನುಭವಗಳನ್ನು ಕತೆ ಕಟ್ಟಿ ಹೇಳಿದ, ಹಾಡನ್ನು ರಚಿಸಿ ಹಾಡಿದ, ನೃತ್ಯವನ್ನು ಮಾಡಿದ, ನಾಟಕವನ್ನು ಮಾಡಿದ, ಚಿತ್ರಕಲೆಯ ರೂಪದಲ್ಲಿ ದಾಖಲಿಸಿದ. ಹೀಗೆ ಮೌಖಿಕವಾಗಿ ತನ್ನ ಅಷ್ಟೂ ಅನುಭವಗಳನ್ನು ದಾಖಲಿಸುತ್ತಾ, ಆ ಅನುಭವಗಳು ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಸಾಗುತ್ತಾ ಮನುಷ್ಯನ ಮತಿ ಶ್ರೀಮಂತವಾಗ್ತಾ ಹೋದದ್ದನ್ನು ನಾವು ಕಾಣಬಹುದು. ಹೀಗೆ ಮೌಖಿಕ ಕಾವ್ಯ ಪರಂಪರೆ ಆರಂಭವಾಯಿತು. ಆ ನಂತರ ಅಕ್ಷರವನ್ನು ಕಂಡುಹಿಡಿದ, ಭಾಷೆಯನ್ನು ರೂಪಿಸಿದ, ಬರೆದಿಡುವ ಕೆಲಸವನ್ನು ಆರಂಭಿಸಿದ. ಬರಹದಲ್ಲಿ ನಾನಾ ನಮೂನೆಗಳು ಉಂಟು, ನಾವು ತಿಳಿದಿದ್ದೇವೆ. ಆದರೆ ನಮ್ಮ ಅನುಭವದ ಪ್ರಕಾರ ಮನುಷ್ಯ ಯಾವತ್ತೂ ತನ್ನ ಬರಹವನ್ನು ಕವಿತೆಗಳಿಂದಲೇ ಆರಂಭಿಸ್ತಾನಂತೆ. ನಾನೂ ಸಹ ಕವಿತೆಗಳಿಂದಲೇ ಆರಂಭಿಸಿದೆ. ಆದರೆ ಕೆಲವೇ ದಿನಗಳಲ್ಲಿ ಅದು ನನ್ನ ಕ್ಷೇತ್ರ ಅಲ್ಲ ಅನ್ನೋದು ಗೊತ್ತಾದ ಕೂಡಲೇ ಕವಿತೆಯನ್ನು ಬಿಟ್ಟೆ. ಕತೆ ಬರೆದೆ, ಕಾದಂಬರಿ ಬರೆದೆ, ನಾಟಕ ಬರೆದೆ. ಇದು ಯಾವುದೂ ನನ್ನ ಕ್ಷೇತ್ರವಲ್ಲ ಅನ್ನೋದು ನನಗೇ ಮನವರಿಕೆಯಾದಾಗ ನನ್ನ ಮೆಚ್ಚಿನ
ವಿಜ್ಞಾನ ಮತ್ತು ಆರೋಗ್ಯದ ಬರಹಗಳನ್ನು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಬರೆದುಕೊಂಡು ಬರ್ತಾ ಇದ್ದೇನೆ. ಕವಿತೆಯನ್ನು ಬರೀಬೇಕು ಅನ್ನೋ ಆಸೆ ಇರೋರು ಮೊದಲು ಮಾಡಬೇಕಾದ ಕೆಲಸ, ಈಗಾಗಲೇ ಯಾರ್ಯಾರು ನಮ್ಮ ಹಿರಿಯರು ಬರೆದಿದ್ದಾರೆ ಅವರ ಎಲ್ಲ ಕವನಗಳನ್ನು, ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ವೀಣಾ ಅವರು ಮಾಡ್ತಾ ಇರೋ ಕೆಲಸ ಅದೇನೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳನ್ನು ಅರೆದು ಕುಡಿದುದರ ಜೊತೆಯಲ್ಲಿ ಕುಮಾರವ್ಯಾಸ, ಡಿ ವಿ ಗುಂಡಪ್ಪ, ಪುತಿನ, ಕುವೆಂಪು, ಎಸ್ ಎಲ್ ಭೈರಪ್ಪ, ಶತಾವಧಾನಿ ಗಣೇಶ್ ಮುಂತಾದ ಮಹನೀಯರು ಏನೆಲ್ಲ ಬರಹಗಳನ್ನು ಬರೆದಿದ್ದಾರೆ ಅವೆಲ್ಲವನ್ನು ಓದಿಕೊಂಡು ತಮ್ಮ ಭಾವ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರ ಬಹುಮುಖ ಪ್ರತಿಭೆ ಒಂದು ಸತ್ಯವನ್ನು ನಾನಾ ದಿಕ್ಕಿನಲ್ಲಿ, ನಾನಾ ಮುಖಗಳಲ್ಲಿ ನೋಡುವ ಒಂದು ಭಾವವನ್ನು ಬೆಳೆಸಿದೆ. ಇವರು ವೈದ್ಯರು, ಭರತನಾಟ್ಯ ಕಲಾವಿದರು, ಯಕ್ಷಗಾನ ಪಟು, ಸಾಹಿತ್ಯವನ್ನು ಸೃಜಿಸಿಕೊಂಡು ಬರ್ತಾ ಇದ್ದಾರೆ. ಕಾವ್ಯ ಅವರ ಮೆಚ್ಚಿನ ಮಾಧ್ಯಮ. ಎಲ್ಲಕ್ಕಿಂತಲೂ ನನ್ನನ್ನು ವಿಶೇಷವಾಗಿ ಆಕರ್ಷಿಸಿದ್ದು ಅವರ ಬದ್ಧತೆಯ ಗುಣ. ಬಹಳ ಬಹಳ ಅಪರೂಪದ ಗುಣ ಈ ಬದ್ಧತೆ. ಪ್ರತಿ ಭಾನುವಾರ ಅವರು ಅಂತರ್ಜಾಲದ ಮೂಲಕ ನಡೆಸುವ ಕಾರ್ಯಕ್ರಮಗಳು ಏನಿದೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಒಂದೇ ಒಂದು ವಾರವೂ ಬಿಡದೆ, ಯಾರು ನೋಡಲಿ ಯಾರು ಬಿಡಲಿ, ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ಹೋಗುತ್ತೇನೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವೆನಗೆ. ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೇನೆ. ಯಾರಾದರೂ ಒಬ್ಬರು ಮುಂದೆ ಒಬ್ಬರು ಅದನ್ನು ಗುರುತಿಸ್ತಾರೆ. ಕಾಳಿದಾಸ ಹೇಳ್ತಾನೆ ಈ ಮಾತನ್ನು. ಮುಂದೆ ಯಾರೋ ಒಬ್ಬರು ನನ್ನ ಕೆಲಸವನ್ನು ಗುರುತಿಸ್ತಾರೆ, ಈಗಿನವರು ಕೇಳದೇ ಇದ್ದರೆ ಚಿಂತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರಲ್ಲ, ಹಾಗೆ ವೀಣಾ ಅವರು ತಮ್ಮ ಕೆಲಸವನ್ನು ಬದ್ಧತೆಯಿಂದ ಕರಾರುವಾಕ್ಕಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಅವರ ಆ ಶ್ರದ್ಧೆ, ಬದ್ಧತೆ ನಾವೆಲ್ಲರೂ ಕಲಿಯಬೇಕಾದ ಗುಣ ಅನ್ನೋದನ್ನು ಬಹಳ ನಮ್ರತೆಯಿಂದ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಭಾವಲಹರಿ ಕವನ ಸಂಕಲನ ಈಗಾಗಲೇ ಲೋಕಾರ್ಪಣೆ ಆಗಿದೆ. ತುಂಬ ಸಂತೋಷ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಕಣ್ಣನ್ನು ಹಾಯಿಸಿದಾಗ ಕೆಲವು ಸಾಲುಗಳು ನನಗೆ ಮೆಚ್ಚುಗೆಯಾದವು. ನನ್ನ ಕವಿತೆ ಜನಿಸಲಿಲ್ಲ, ನಾನೇ ಕವಿತೆಯಾದೆ. ಎರಡೇ ಸಾಲು, ಆದರೆ ಆ ಸಾಲಲ್ಲಿ ಇರುವಂಥ ಭಾವ ಇದೆಯಲ್ಲ, ಅದು ನಿಜಕ್ಕೂ ನಮ್ಮನ್ನು ಮೆಚ್ಚಿಸುತ್ತೆ, ಹಾಗೆ ಬೆಚ್ಚಿ ಬೀಳುವ ಹಾಗೂ ಮಾಡುತ್ತೆ. ನಾನು ಹೇಗಿದ್ದೆ ಎಂದು ಮರೆತು ಹೋಗುವಷ್ಟು ಬದಲಾಗಿದ್ದೇನೆ ನಾನು. ನನ್ನನ್ನು ನಾನೇ ಗುರುತಿಸಲಾಗದಷ್ಟು ಬದಲಾಗಿದ್ದೇನೆ ನಾನು. ಇದು ಅಪರೂಪದ ಗುಣ. ನಾನು ಬದಲಾಗ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ನನ್ನಲ್ಲಿ ಮೂಡಿ, ಯಾಕೆ ಬದಲಾಗ್ತಾ ಇದ್ದೇನೆ, ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇದ್ದೇನಾ ಇಲ್ವಾ, ಆತ್ಮವಿಮರ್ಶೆ ಮಾಡಿಕೊಳ್ಳುವ ಗುಣ ಇದೆಯಲ್ಲ, ಅದು ಎಲ್ಲರಿಗೂ ಬರೋಲ್ಲ. ಅಂತಹ ಒಂದು ಗುಣ ವೀಣಾ ಅವರಲ್ಲಿ ಇದ್ದ ಕಾರಣ ಇಂತಹ ಸಾಲುಗಳು ಅವರಿಂದ ಹೊರಹೊಮ್ಮಿದೆ. ನಿಮಗಿದೋ ನಮನ ಮಹನೀಯರೇ, ನೆನಪಿನ ದೋಣಿಯಲ್ಲಿ ಸಾಗಿಸಿದ ನೂರಾರು ಸಿಹಿ ಕಹಿ ನೆನಪುಗಳ ತೇಲಿಸಿತು ನಮ್ಮನ್ನು ನಿಮ್ಮ ಜೊತೆಗೆ. ಯಾಕಂದರೆ ಎಲ್ಲವೂ ಈ ಒಂದು ಬದುಕಲ್ಲಿ ಕಲಿಯೋಕೆ, ಅನುಭವಿಸೋಕೆ ಸಾಧ್ಯವಿಲ್ಲ. ಹಾಗಾಗಿ ಹಿರಿಕಿರಿಯರ ಜೊತೆಯಲ್ಲಿ ಓಡಾಡ್ತಾ ಅವರ ಅನುಭವಗಳಿಂದ ಪಾಠವನ್ನು ಕಲಿಯುವ ಉದಾತ್ತ ಗುಣ ಇದೆಯಲ್ಲ, ಅದು ವೀಣಾ ಅವರಲ್ಲಿ ಇರೋ ಕಾರಣ ಇಂತಹ ಒಂದು ಸಾಲು ಅವರಿಂದ ಹೊರಹೊಮ್ಮಿದೆ. ಬಹಳ ಖುಷಿಯಾದದ್ದು, ಅಮ್ಮ ಒಂದು ಮಾತು ನಾನು ನಿನಗೆ ಹೇಳಲೇನು, ನಿನ್ನ ಒಲವು ಮಾತ್ರ ಬಿಟ್ಟು ಬೇರೆ ಬೇಡವೆನಗೆ. ಅಮ್ಮನ ಹತ್ರ ಏನನ್ನು ತಾನೇ ಕೇಳಲಿಕ್ಕೆ ಸಾಧ್ಯ ನಾವು. ಅಮ್ಮ ನಿನ್ನ ನೆನಪು ಸಾಕು ಮನದ ನೋವು ಮರೆಯಲು.
ನಿನ್ನ ಮೊಗದ ನೊಗವು ಸಾಕು ಎಲ್ಲ ಕಷ್ಟ ಮರೆಯಲು. ಯಾಕಂದರೆ ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾಳೆ ಅನ್ನೋದನ್ನು ಕಣ್ಣಾರೆ ಕಂಡಂತಹ ನಾವು ನಮ್ಮ ಬದುಕಲ್ಲಿ ಕಷ್ಟಗಳು ಬಂದಾಗ ಒಂದು ಸಲ ಅಮ್ಮನನ್ನು ನೆನೆಸ್ಕೊಂಡ್ರೆ ಅಮ್ಮ ಪಟ್ಟ ಕಷ್ಟಗಳ ಮುಂದೆ ನನ್ನ ಕಷ್ಟ ಏನೂ ಇಲ್ಲ ಅನ್ನೋ ಭಾವ ಮನಸ್ಸಲ್ಲಿ ಸ್ಫುರಿಸಿದಾಗ ಎಲ್ಲಿಲ್ಲದ ಧೈರ್ಯ ಬರುತ್ತೆ ನಮಗೆ. ಎಷ್ಟು ನೋವು ನಿನ್ನ ತನುವ ಹಿಂಡಿ ಕಾಡುತ್ತಿದ್ದರೂ ಮನೆಯ ಮಂದಿಗೆ ಅರಿಯದಂತೆ ಬಾಳ ದೋಣಿ ನಡೆಸಿದೆ. ಹೀಗೆ ಅದ್ಭುತವಾದ ಭಾವಗಳು ನೇರವಾಗಿ ನಿಖರವಾಗಿ ಮನಸ್ಸನ್ನು ಮುಟ್ಟುವ ರೂಪದಲ್ಲಿ ಕವನಗಳ ರೂಪದಲ್ಲಿ ವ್ಯಕ್ತವಾಗಿದೆ. ಇಡೀ ಪುಸ್ತಕವನ್ನು ನಾನು ಓದಿಲ್ಲ, ಅಲ್ಲಲ್ಲಿ ಕಣ್ಣಾಡಿಸಿ ನನಗೆ ಕಂಡ ಕೆಲವು ಸಾಲುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಡಾಕ್ಟರ್ ವಸುಂಧರಾ ಅವರು ಒಂದು ಮಾತು ಹೇಳಿದರು. KS ನರಸಿಂಹಸ್ವಾಮಿ ಅವರು ಬರೆದ ಒಂದು ಗೀತೆಯನ್ನೇ ಒಬ್ಬ ಭಿಕ್ಷುಕ ಹಾಡಿ ಹಣವನ್ನು ಸಂಪಾದನೆ ಮಾಡಿ ಇವರ ಹತ್ರ ಬಂದು ಇವರು ಮುಂದೂ ಹಾಡಿ ಇವರಿಂದ ಹಣವನ್ನು ತಗೊಂಡು ಹೋಗ್ತಾನಲ್ಲ, ಅವರಿಗೆ ಸಾರ್ಥಕ ಅನಿಸುತ್ತೆ. ನಾನು ಬರೆದ ಕವಿತೆ ಒಬ್ಬ ವ್ಯಕ್ತಿಯ ಬದುಕಿಗೆ ಆಧಾರವಾಗಿದೆಯಲ್ಲ ಅನ್ನೋ ಒಂದು ತೃಪ್ತಿ ಏನಿದೆ, ಆ ತೃಪ್ತಿಯನ್ನು ಆವತ್ತು KSನ ಏನು ಅನುಭವಿಸಿದ್ರು ಅಂತಹ ತೃಪ್ತಿ ನಿಮ್ಮೆಲ್ಲರ ಪಾಲಿಗೂ ದೊರೆಯಬೇಕಾದರೆ ಇಂತಹ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಆಗಲೇ ಕವಿಯ ಶ್ರಮಕ್ಕೆ ಒಂದು ಸಾರ್ಥಕ ದೊರೆಯುತ್ತೆ. ಪುಸ್ತಕ ಬಾಗಿನ ಕೊಡುವ ಪದ್ಧತಿ ನಮ್ಮಲ್ಲಿ ಆರಂಭವಾಗಬೇಕು. ಅರಸಿನ ಕುಂಕುಮ ಕೊಡುವಾಗ ತೆಂಗಿನಕಾಯಿ ಕೊಡದಿದ್ದರೂ ಚಿಂತೆ ಇಲ್ಲ, ದಯವಿಟ್ಟು ಒಂದು ಭಾವಲಹರಿ ಪುಸ್ತಕವನ್ನು ನೀವು ಎಲೆ ಅಡಿಕೆಯ ಜೊತೆ ಕೊಟ್ಟರೆ ಆಗ ನಿಜವಾದ ಸಂತೃಪ್ತಿ ನಮಗೆಲ್ಲರಿಗೂ ದೊರೆಯುತ್ತೆ. ನೆನಪಿದೆ ನನಗೆ, ಅವರ ಮಗನ ಮದುವೆ ನಡೆದಾಗ ನನಗೂ ಫೋನ್ ಮಾಡಿ, ಸರ್ ನಿಮ್ಮ ಒಳ್ಳೆಯ ಪುಸ್ತಕ ಯಾವುದಿದೆ ಹೇಳಿ ಅಂದಾಗ ನಾನು 3 ಶೀರ್ಷಿಕೆಗಳನ್ನು ಸೂಚಿಸಿದಾಗ ಅಷ್ಟೋ ಪುಸ್ತಕಗಳನ್ನು ತರಿಸಿ ಅದನ್ನು ಮೇಜಿನ ಮೇಲೆ ಇಟ್ಟು ಯಾರಿಗೆ ಯಾವ ಪುಸ್ತಕ ಬೇಕೋ ಆ ಪುಸ್ತಕವನ್ನು ತಗೊಂಡು ಹೋಗಿ ಅನ್ನೋ ಮುಕ್ತ ಅವಕಾಶವನ್ನು ಕೊಟ್ಟ ಏಕೈಕ ಉದಾಹರಣೆ. ಹಾಗಾಗಿ ನಮಗೆ ಮಾದರಿಯಾಗಿರುವ ವೀಣಾ ಅವರ ಈ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಮನೆಯಲ್ಲಿ ಮಾಡೋಣ. ಎಲೆ ಅಡಿಕೆಯ ಜೊತೆ ಭಾವಲಹರಿಯ ಪುಸ್ತಕವನ್ನು ಕೊಡೋಣ ಅಲ್ವಾ? ತುಂಬ ಸಂತೋಷ. ತಮ್ಮೆಲ್ಲರನ್ನು ಭೇಟಿಯಾಗುವ, ತಮ್ಮೊಡನೆ 2 ಮಾತುಗಳನ್ನು ಹಂಚಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ವಂದಿಸುತ್ತಾ ವೀಣಾ ಅವರಿಗೆ ಭವ್ಯ ಭವಿಷ್ಯವನ್ನು ಆಶಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.